ಇವತ್ತು ನಾವು ಕ್ಯಾಬೇಜ್ ಪಲ್ಯ ಮಾಡೋಣ. ಅದಕ್ಕೆ ನಾನು ಟೊಮ್ಯಾಟೊ, ಉಳ್ಳಾಗಡ್ಡಿ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಬ್ಯಾಳೆ ನೆನೆ ಹಾಕ್ಕೊಂಡು ಇಟ್ಕೊಂಡೇನಿ. ಮತ್ತು ಕ್ಯಾಬೇಜ್ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡೇನಿ. ಈಗ ಪ್ಯಾನ್ನಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನ್ ಹಾಕೋಬೋದು ನೀವು. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಆಮೇಲೆ ಕರಿಬೇವು ಸೊಪ್ಪು ಹಾಕೋರಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಲೈಟ್ ಬ್ರೌನ್ ಆಗುವಂಗೆ ಫ್ರೈ ಮಾಡಿ, ಹಸಿ ಎಲ್ಲ ಉಳ್ಳಾಗಡ್ಡಿ ಹೋಗ್ಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋರಿ, ಅದನ್ನೂ ಫ್ರೈ ಮಾಡಿರಿ. ಫ್ರೈ ಮಾಡ್ಕೊಡ್ಲ ಲೈಟ್ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಸ್ವಲ್ಪ ನಾನು ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕೊಳಕತ್ತೀನಿ ಸ್ವಸ್ತಿಕ್ಕಿಂದ. ಆಮೇಲೆ ಟೊಮ್ಯಾಟೊ ಹಾಕ್ಕೊತೀನಿ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮ್ಯಾಟೊ ಹಾಕ್ಕೊತೀನಿ. 1 ಟೊಮ್ಯಾಟೊ ಹಾಕ್ಕೊಂಡೆ ನಾನು. ಅರಿಶಿನ ಹಾಕೋಣ. ಈಗ ಟೊಮ್ಯಾಟೊ ಹಾಕಿದ್ಮೇಲೆ ಅರಿಶಿನ, ಉಪ್ಪು ಹಾಕ್ಕೋಬೇಕು. ಅಂದರೆ ಉಪ್ಪು ಹಾಕಿದ್ಮೇಲೆ ಅದು ನೀರು ಬಿಡ್ತೈತಿ. ಟೊಮ್ಯಾಟೊ ಫ್ರೈ ಆಗ್ತೈತಿ, ಪ್ರಾಪರಾಗಿ ಫ್ರೈ ಆಗಿ ಒಂದು ಸ್ವಲ್ಪ ನೀರು ಬಿಡ್ತೈತಿ. ಈಗ ನಾವು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ನೀರು ಬಿಟ್ಟ ಮೇಲೆ ಇದು ನಾನು ಹಾಕ್ಕೊಂಡೇನಿ ಗರಂ ಮಸಾಲ. ನಿಮಗೆ ಬೇಕಾದ್ರೆ ಹಾಕೋರಿ, ಅದ್ರ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ನಾನು ಟೇಬಲ್ ಸ್ಪೂನಿಂದ ಗರಂ ಮಸಾಲ ಹಾಕ್ಕೊಳತ್ತೀನಿ. ಗರಂ ಮಸಾಲ ಹಾಕ್ಕೊಂಡೇನಿ. ಆಮೇಲೆ ಗರಂ ಮಸಾಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿರಿ. ನಾನು ಸಕ್ಕರೆ ಹಾಕ್ಕೊಂಡೇನಿ. ಸ್ವಲ್ಪ ಉಪ್ಪು ಹುಳಿ ಜಾಸ್ತಿ ಆದ್ರೆ ಅಂಥೇಳಿ ಬ್ಯಾಲೆನ್ಸ್ ಆಗತ್ತೆ ಸಕ್ಕರೆ ಹಾಕಿದ್ರೆ, ಅದಕ್ಕೆ ಸಕ್ಕರೆ ಹಾಕ್ಕೊಂಡೇನಿ. ಇದು ನೆನೆಸಿಟ್ಕೊಂಡಿದ್ದ 1 ಅವರ್ಕ್ಕಿಂತ ಜಾಸ್ತಿ ಇಟ್ಕೋಬೇಕು. ನೆನೆಸಿಟ್ಟಿದ್ಮೇಲೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕೋರಿ. ಅದು 1 ಬಟ್ಲ ನೀರು ಹಾಕ್ಕೊಂಡೆ ನಾನು. ನಮ್ಗೆ ಸ್ವಲ್ಪ ತಿಕ್ನೆಸ್ ಕಡಿಮೆ ಬೇಕು, ನೀರು ಸ್ವಲ್ಪ ಜಾಸ್ತಿ ಕರಿ ಬೇಕಂತೇಳಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನಿ. 1 ಕಪ್ ತೆಳ್ಳಗಿರಲಿ ನಮ್ಗೆ ಪಲ್ಯ ಅಂತ ಹೇಳಿ. ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಕುಕ್ಕರ್ನಾಗ ಕ್ಯಾಪ್ ಹಾಕಿ ವಿಸಿಲ್ ಹೊಡ್ಸೋಣ. 2ರಿಂದ 3 ವಿಸಿಲ್ ಸಾಕು. 2ರಿಂದ 3 ವಿಸಿಲ್ ಆದಮೇಲೆ ಅದು ಚೆಂದ ಕುದ್ದಿರ್ತೈತಿ. ಹಿಂಗೆ ಟೆಕ್ಸ್ಚರ್ ಬರ್ತೈತಿ. ನಾನು ಸ್ವಲ್ಪ ನೀರು ಬೇಕಂತ ಹೇಳಿ ನಾನು ಸ್ವಲ್ಪ ನೀರೇ ಇಟ್ಟೇನೆ. ನಮ್ಮ ಮನ್ಯಾಗ ನೀರು ಇದ್ದಿದ್ದ ಬೇಕಂತಾರೆ, ಅಳಕ್ಕೆ ಬೇಕಂತಾರೆ. ಅದಕ್ಕೆ ನೀವು ನೋಡ್ಕೊರಿ. ನಿಮ್ಗೆ ಅಳಕ್ಕೆ ಬೇಡ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ನೀರು ಹಾಕಿ 3 ಸತಿ ಹೊಡೆಸಿದ್ಮೇಲೆ ನೀರು ಜಾಸ್ತಿ ಇರೋಂಗಿಲ್ಲ. ಭಾಳ ಚಲೋ ಆಗ್ತೈತೆ ಟೇಸ್ಟ್. ಇದು 1 ಸತಿ ಟ್ರೈ ಮಾಡಿರಿ. ನೀವು ಬೇಕಾದ್ರೆ ಕೊಬ್ಬರಿನೂ ಹಾಕ್ಕೋಬೋದು. ಇದ್ರಾಗ ಕೊಬ್ಬರಿ ಹಾಕ್ಕೊಂಡ್ರೂ ಭಾಳ ಚಲೋ ಟೇಸ್ಟ್ ಬರ್ತೈತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತೈತಿ. ನೀವು ರೊಟ್ಟಿ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು. ನೀವು ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೋರಿ, ಕಡಿಮೆ ಖಾರ ಬೇಕಾದ್ರೆ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು. ನಾನು ಚಪಾತಿ ಮಾಡ್ಕೊಂಡಿದ್ದೆ ಇದ್ರ ಜೊತೆ. ಚಪಾತಿ ಮತ್ತು ನಾನು ಬೆಳ್ಳುಳ್ಳಿ ಖಾರ ಹಚ್ಕೊಂಡು ನಾವು ರಾತ್ರಿ ಊಟಕ್ಕೆ ಇಟ್ಕೊಂಡಿದ್ದೆ. ಅದು ನೀವು ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.